ಕ್ಯಾರವಾನ್ ಅಂದರೆ ನಿಮಗೆ ಗೊತ್ತಿರುತ್ತೆ ನೋಡಿ, ಅಲ್ಲಿ ವೀಲ್ ಕಾಣಿಸ್ತಿದೆ. ಇದು ಒಂದು ವೆಹಿಕಲ್. ಈ ವೆಹಿಕಲ್ ಒಳಗೆ ನಮಗೆ ಸ್ಟೇ ಆಗೋಕ್ಕೆ ಏನೇನು ಬೇಕು ಅದೆಲ್ಲ ಫೆಸಿಲಿಟೀಸ್ ಕೂಡ ಮಾಡಿರ್ತಾರೆ. ಅದನ್ನೇ ಕ್ಯಾರವಾನ್ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಕ್ಯಾರವನ್ ಪಾರ್ಕ್ಸ್ ಅಂತ ಇರುತ್ತೆ. ಇದು ಸಿಟಿಯಿಂದ ಹೊರಗಡೆನೇ ಇರುತ್ತೆ. ಈ ಕಾಡು, ಬೆಟ್ಟ, ಗುಡ್ಡ, ನೀರು ಈ ಥರ ಇರೋ ಪ್ಲೇಸಸ್ಗಳಲ್ಲಿ ಕ್ಯಾರವನ್ ಪಾರ್ಕ್ ಅಂತ ಮಾಡಿರ್ತಾರೆ. ಅಲ್ಲಿ ಈ ಥರ ಕ್ಯಾರವನ್ ಸ್ಟೇಗೆ ಅವಕಾಶ ಇರುತ್ತೆ. ನಾವು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಆ್ಯಂಡ್ ವರ್ತ್ ಅಂತ ಅನ್ನಿಸ್ತು ನಮಗೆ. ಈ ರೂಮು, ಈ ಇಟ್ಟಿಗೆ ಬಿಲ್ಡಿಂಗಲ್ಲಿ ಯಾವಾಗಲೂ ಇರ್ತೀವಿ, ಇದು ಒಂಥರ ಸ್ಪೆಷಲ್ ಅನ್ನಿಸ್ತು ನಮಗೆ. ಎಂಟರ್ ಆಗಿದ ತಕ್ಷಣ ಇದನ್ನು ಹಾಲ್ ಥರ ಮಾಡಿದ್ದಾರೆ. ಹಾಲಲ್ಲಿ ಸೋಫಾ ಮತ್ತು ಅಲ್ಲಿ ಟಿ ವಿ ಕೂಡ ಇಟ್ಟಿದ್ರು ನೋಡಿ. ಸೇಮ್ ಮನೇಲಿ ಹೇಗಿರುತ್ತೋ ಹಾಲ್ ಆ ಥರನೇ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ಕ್ಯಾರವಾನ್ ವ್ಯಾನ್ ಒಳಗೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಮುಂದೆ ಹೋದರೆ ಅಲ್ಲಿ ಕಿಚನ್ ಸೆಟಪ್ ಮಾಡಿದ್ದಾರೆ. ನಮಗೆ ಕಿಚನ್ ಬೇಕೇ ಬೇಕಾಗಿತ್ತು, ಯಾಕಂದರೆ ನಾವು ಪಾಪುಗೆ ಕುಕ್ ಮಾಡಬೇಕಾಗಿತ್ತು. ನಾವಾದರೆ ಹೊರಗಡೆ ತಿನ್ಕೊಬೋದು, ಆದರೆ ಪಾಪುಗೆ ಕುಕ್ ಮಾಡಬೇಕಲ್ವ. ಸೊ ಎಲ್ಲ ಫೆಸಿಲಿಟೀಸ್, ಕಿಚನಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇತ್ತು. ನೆಕ್ಸ್ಟ್ ಇಲ್ಲಿ ಬಂದರೆ ನಾವು ಬುಕ್ ಮಾಡಿದ್ದು 2 ಬೆಡ್ರೂಮ್ ಕ್ಯಾರವಾನ್ನ, ಯಾಕಂದರೆ ನಮ್ಮ ಜೊತೆ ನಮ್ಮ ಪೇರೆಂಟ್ಸ್ ಕೂಡ ಇದ್ದರು. ಇದು ಫಸ್ಟ್ ಬೆಡ್ರೂಮ್ ಆ್ಯಂಡ್ ಆ ಬೆಡ್ರೂಮ್ ವಿಂಡೋಯಿಂದ ನೋಡಿ ವ್ಯೂ ಸೂಪರ್ ಆಗಿದೆ ಅಲ್ವಾ. ಅದರಲ್ಲೇ ಮಿರರ್ ಇಟ್ಟಿದ್ದಾರೆ, ಕಬೋರ್ಡ್ಸ್ ಇತ್ತು. ನೆಕ್ಸ್ಟ್ ಅದ್ರ ಪಕ್ಕನೇ ಇದು ಇನ್ನೊಂದು ರೂಮು. ಈ ರೂಮ್ ಕೂಡ ಸ್ಪೇಷಿಯಸ್ ಆಗಿತ್ತು ನೋಡಿ. ಇದರಲ್ಲೂ ಮಿರರ್, ಇದರಲ್ಲೂ ಕಬೋರ್ಡ್ಗಳು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಇದು ನೋಡಿ ಟಾಯ್ಲೆಟ್, ಶವರ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಆ ವ್ಯಾನ್ ಒಳಗೆ ನಮಗೆ ಲಿಟ್ರಲಿ ಏನೇನು ಬೇಕೋ ಅದನ್ನು ಎಲ್ಲ ಇತ್ತು. ನಮಗೆ ನಿಜವಾಗ್ಲೂ ಶಾಕ್ ಆಯಿತು, ಯಾಕಂದರೆ ಕ್ಯಾರವಾನ್ ಎಕ್ಸ್ಪೀರಿಯನ್ಸ್ ನಮಗೆ ಫಸ್ಟ್ ಟೈಮ್ ಇದು. ನಾವು ಅನ್ಕೊತಾ ಇದ್ವಿ ಅಲ್ಲಿ ಹೋಗೋಕ್ಕೆ ಮುಂಚೆ ನಿಜವಾಗ್ಲೂ ಜಾಗ ಸಾಲುತ್ತಾ, ಅಲ್ಲಿ ಇಕ್ಕಟ್ಟಾಗಬಹುದು ಅಂತ. ಆದರೆ ಅಲ್ಲಿ ಹೋದ್ಮೇಲೆ ನಮಗೆ ತುಂಬ ಇಷ್ಟ ಆಯಿತು. ಜಾಗ ಯಾವುದೇ ಥರ ಇಕ್ಕಟ್ಟಾಗಿರಲಿಲ್ಲ. ನಾವು ಅಲ್ಲಿದ್ದು ಪಾಪುನೂ ಸೇರಿ 5 ಜನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ.